ಹಾಂ ನಮಸ್ಕಾರ ರೀ. ನಮಸ್ತೆ ನಿಮಗೆ. ನಮಸ್ತೆ ಸರ್. ಹಾಂ ಸರ್, ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ವರ್ಷದಿಂದ ಬಂದೋಗಿದ್ರಿ ನೀವು? ಸರ್ ನಾವು 2 ವರ್ಷದ ಕೆಳಗಡೆ ಬಂದು ಟ್ರೀಟ್ಮೆಂಟ್ ಏನು ತೊಂದರೆ ಬಂದಿದ್ರಿ? ಗ್ಯಾಸ್ಟ್ರಿಕ್ ಬಂದಿದ್ವಿ ಸರ್. ಗ್ಯಾಸ್ಟ್ರಿಕ್ ಅಂದ್ರೆ ಏನೇನಾಗಬೇಕು? ಗ್ಯಾಸ್ಟ್ರಿಕ್ ಅಂದ್ರೆ ಹೊಟ್ಟೆ ಉಬ್ಬರ ಆದಂಗೆ, ಹಾಂ, ಆಮೇಲೆ ಫುಲ್ ಒಬ್ಳಿಕ್ ಬರೋದು. ಒಬ್ಳಿಕ್ ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ಲೆಕ್ಕಕ್ಕೆ ಸೌಂಡ್ ಕೇಳೋದು. ಓಬ್ ಅಂತ ಸೌಂಡ್ ಬಂದ್ಬಿಟ್ಟು ವಿಚಿತ್ರ. ಒಂದು ತಾಸಿಂದ 1.5 ತಾಸಿನಂಗೆ ಸೌಂಡ್. ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಮಧ್ಯಾಹ್ನ ಯಾವಾಗ ಒಂದು ಹೊಟ್ಟೆ ಗ್ಯಾಸ್ ಅಷ್ಟಾಗದು. 2 ವರ್ಷ ಕೆಳಗೆ ಬಂದು ಇಲ್ಲಿ ಒಂದೇ ಸರಿ ತೋರಿಸ್ಕೊಂಡು ಹೋದೆ. ಅವತ್ತಿಂದ ಇವತ್ತಿಗೂ ಏನೂ ಇಲ್ಲ. ಮತ್ತೇನಾದ್ರೆ ನಾನು ಅದು ಹಂಗೆ ಇಟ್ಕೊಂಡಿದ್ದೀನಿ. ಅವ್ರ ಪಟ್ಟಿ ಖರ್ಚು ಹೆಸರು ಬರ್ದು ನನಗೆ ಏನಾದ್ರು ತೊಂದರೆ ಅನಿಸಿದ್ರೆ ಮಾತ್ರ ಒಂದ್ಸಲ 4 ಗಂಟೆ ಹಾಕ್ತೀನಿ. ಅವಾಗೆಲ್ಲ ನೀವು ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರಲ್ಲ? ಅಲ್ಟ್ರಾಸೌಂಡ್ ಮಾಡಿಸಿದೆ, ಏನೇನೋ ಮಾಡಿಸಿದ್ರು. 5-6 ಸಾವಿರ ರೂಪಾಯಿ ಮೆಡಿಸಿನ್ ಕೊಟ್ಟರು, 2 ತಿಂಗಳಿಗೆ ಗುಳಿಗೆ ಕೊಟ್ಟರು. ಆದ್ರೆ ಏನು ಪ್ರಯೋಜನ ಆಗಿರಲಿಲ್ಲ. ಇದರಿಂದನೇ ನನಗೆ ಡಾಕ್ಟರ್ ಪ್ರವೀಣ್ ಬಾಬು ತೋರಿಸಿದ ಮೇಲೆ ನನಗೆ ಉತ್ತಮ. ಅದ್ರಾಗೆಲ್ಲ ಸ್ಕ್ಯಾನಿಂಗ್ನಾಗೆಲ್ಲ ನಾರ್ಮಲ್ ಅಂತ ಇತ್ತಲ್ಲ? ಅದ್ರಾಗ ಸ್ಕ್ಯಾನಿಂಗ್ ನಾರ್ಮಲ್, ಒಳಗೇನೋ ಸ್ವಲ್ಪ ಚುಕ್ಕಿ ಚುಕ್ಕಿ ಐತಿ ಅಂತಾನೆ. ಅಲ್ಸರ್ ತರ ಏನೋ ಹುಣ್ಣಾಗಿದಾವೆ. ಇದನ್ನ ತಗೊಂಡ್ಮೇಲೆ ಯಾವ್ದು ತೊಂದರೆ ಇಲ್ಲ. ಫುಲ್ ಕ್ಲಿಯರ್. ನಿಜ ಹೇಳ್ತಿದ್ದೀರಾ? ನಿಜ ಹೇಳ್ತಾನೆ. ಇಲ್ಲ ಡಾಕ್ಟರ್ ಲಂಚ ಕೊಟ್ಟೆನಾರ ಈ ತರ ಹೇಳಿ ಏನಿಲ್ಲಲ್ಲ. ಇಲ್ಲ ಸರ್. ಹಂಗಾಗಿ ನೀವು ಮಗನಿಗೆ ತೋರ್ಸಕ್ ಬಂದ್ರಿ. ನೀವಂತೂ ಚೆನ್ನೈಯಿಂದ ಕರ್ಸಿದಾನೆ ತೋರ್ಸಕ್. ಮಗ ಚೆನ್ನೈಯಲ್ಲಿ ಇರ್ತಾರ? 2 ತಿಂಗಳ ಸರ್ ಅಪಾಯಿಂಟ್ ಆಗಿ ಹೋಗಿ ಅಲ್ಲಿಂದ ಇಲ್ಲಿ ಕರ್ಸಿದ್ರು. ಖುಷಿ ಇದೆಯಲ್ಲ ಸರ್? ಓಕೆ, ಥ್ಯಾಂಕ್ ಯು.